ಆರ್ಸಿಬಿ ವಿಜಯೋತ್ಸವದಲ್ಲಿ 11 ಜನರ ದುರ್ಮರಣದ ಕೇಸ್. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರ ತಪ್ಪಿದೆ ಎಲ್ಲದೂ ಕೂಡ ತನಿಖೆಯ ನಂತರ ಗೊತ್ತಾಗಲಿದೆ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರ ತಪ್ಪಿದೆಯಲ್ಲ ಎಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಲಿದೆ. ಅನಂತರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ಕಾಲ್ತುಳಿತ ಪ್ರಕರಣದಲ್ಲಿ ಬಿಜೆಪಿಯವರು ಕೂಡ ಹೊಣೆಗಾರರಾಗಿದ್ದಾರೆ. ಮೆರವಣಿಗೆಗೆ ಅವಕಾಶ ನೀಡಿದಾಗ ಅವರೇ ಮೊದಲು ಟ್ವೀಟ್ ಮಾಡಿದ್ದು ಬಿಜೆಪಿಯವರು. ಈಗ ಅವರೇ ಉಲ್ಟಾ ಆಗಿದ್ದಾರೆ. ತನಿಖೆಯ ನಂತರ ಗೊತ್ತಾಗಲಿದೆ. ಸಾಮಾಜಿಕ ಸಮೀಕ್ಷೆಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅನ್ನೋದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಅಂತ. ಈಗ ನೋಡಿ, ಯಾರ್ಯಾರು ತಪ್ಪಿದೆ ಸರ್ಕಾರ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಅದನ್ನ ಅವ್ರ ಮ್ಯಾಗ ಕ್ರಮ ಕೈಗೊಂಡಾರ. ನೋಡೋಣ, ಇನ್ನೂ ತನಿಖೆ ಆಗ್ಲಿ, ಆದ್ಮ್ಯಾಗ ಗೊತ್ತಾಗುತ್ತೆ. ಸರ್ಕಾರ ಕ್ರಮ ಕೈಗೊಂಡಿದೆ. ಇದು ಇಡೀ ಸರ್ಕಾರದ ನಿರ್ಣಯ ಆಗಿದೆ. ನೋಡೋಣ, ಎನ್ಕ್ವೈರಿ ಆಗ್ಲಿ, ಆದ್ಮೇಲೆ ನೋಡೋಣ. ಇಲ್ಲ, ಅದು ಆಗಿದೆ, ಅದೇ ಎನ್ಕ್ವೈರಿಯಲ್ಲಿ ಬರ್ತೈತೆ. ನೋಡೋಣ, ಎನ್ಕ್ವೈರಿಯಲ್ಲಿ ಮಾಡಲಿ, ಬಂದ್ ಮಾಡೋಣ. ಈಗೆಲ್ಲ ಆಗಿದೆ, ಅದು ಎಲ್ಲ ಚರ್ಚೆ ಆಗಿದೆ. ಅದ್ರ ಬಗ್ಗೆ ನೋಡೇನೆ ಇದು ನಿರ್ಣಯ ಮಾಡಿದ್ದೀರಿ. ಕಾದ್ ನೋಡೋಣ. ಈಗಾಗಲೇ ಒಬ್ಬ ಅಧಿಕಾರಿನ ನೇಮಿಸಿದ್ದಾರೆ ಸರ್ಕಾರ. ಒಂದು 15-20 ದಿವಸ ವರದಿ ಕೊಡ್ತಾರೆ. ಬಂದ್ಮ್ಯಾಗ ನಿಜಾಂಶ ಯಾರು ತಪ್ಪಿದೆ ಯಾವ್ದು ಗೊತ್ತಾಗುತ್ತೆ. ಅದ್ಲೇವರ್ ಕಾದ್ ನೋಡೋಣ. ಈಗ ನೋಡಿ, ಯಾರ್ಯಾರು ತಪ್ಪಿದೆ ಸರ್ಕಾರ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಅದನ್ನ ಅವ್ರ ಮ್ಯಾಗ ಕ್ರಮ ಕೈಗೊಂಡಾರ. ನೋಡೋಣ, ಇನ್ನೂ ತನಿಖೆ ಆಗ್ಲಿ, ಆದ್ಮ್ಯಾಗ ಗೊತ್ತಾಗುತ್ತೆ. ಸರ್ಕಾರ ಕ್ರಮ ಕೈಗೊಂಡಿದೆ. ಇದು ಇಡೀ ಸರ್ಕಾರದ ನಿರ್ಣಯ ಆಗಿದೆ. ನೋಡೋಣ, ಎನ್ಕ್ವೈರಿ ಆಗ್ಲಿ, ಆದ್ಮೇಲೆ ನೋಡೋಣ. ಇಲ್ಲ